ಇಲ್ಲ ಕೋಟಿ ಕಳಿಸ್ಬಿಟ್ಟು ಡೈರೆಕ್ಟ್ ಹಾಕ್ತೀನಿ ಸರ್ ಕೋಟಿ ಸೇಮ್ ನಂಬರ್ ಲಾಸ್ಟ್ ಡಬಲ್ ಯಾರು ಹೆಂಗೋ ಕೇಳ್ಯಾರ ಚಂದು. ಹಾಂ ಗುರುಬಾಯಿ ಏನಿರ್ತಾರೆ ಸರ್ ಗುರುಬಾಯಿ ಅಲ್ಲಿ ತಡವಲ್ಕದಾಗಿ ಹಾಂ ಅಲ್ಲಿ ಕಿರ್ಕುಳ್ ಕೊಟ್ಟಾರ. ಸಾಕಷ್ಟು ಕಿರ್ಕುಳ್ ಕೊಟ್ಟನ್ರಿ. ಒಂದು ಸಿಬ್ಬಂದಿಗೆ ಕೊಂದೇ ಬಿಟ್ಟನ್ರಿ. ಎಲ್ಲ ದಾಖಲೆ ಸಮೇತ 4 ವರ್ಷದಿಂದ ಕೊಟ್ಟರು ದೂರ. ತಡವಲ್ಗ ಯಾವ ಸ್ಟೇಷನ್ಗೆ ಬರ್ತೇವೆ ಹೋಗ್ತೀರಿ ಮತ್ತು ಹೊರತೆ ಕೊಟ್ಟರು. ಆದ್ರೆ ಪ್ರಕರಣ ಆಗಿದ್ದಲ್ಲ ಇಲ್ಲಲ್ರಿ ಈಗ ಎಲ್ಲಿ ಡಿ ಎಚ್ ಆಫೀಸ್ನಾಗ ರೀ. ಹಾಂ ಸರ್ ಏನೂ ಇಲ್ಲ. ಅದೇ ನೋಡಿದೆ ನಾನು ಕಿರ್ಕುಳ್ ಕೊಟ್ಟಿದ್ದು ಮತ್ತು ದುಡ್ಡು ಡಿಮಾಂಡ್ ಮಾಡಿದ್ದು ಇದು ಮಾಡಿದ್ದು. ಸರ ನಿಮ್ಮ ಸ್ಟೇಷನ್ದಾಗೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾರ ರೀ. ಅದೇ ನಿಮ್ಮ ವಿರುದ್ಧ ಕೊಟ್ಟಾರ ಅಂತ ಹೇಳಿ ಮಾಡೋದು ಹಾಗೆ ವ್ಯಾಪ್ತಿ ಇರ್ತದೆ. ವ್ಯಾಪ್ತಿ ಅದು ಹಾಂ ಡಿ ಎಚ್ ಆಫೀಸ್ನಾಗ ಅಂತ ಹೇಳಿ ಇಲ್ಲಾಗ್ಯದ್ರಿ. ಈಗ ನಮಗೆ ಇವ್ರ ಮ್ಯಾಗ ಕರ್ಮ ತಗೋಬೇಕಂತ ಏನಿಲ್ಲ ರೀ. ನಾವು ಅಷ್ಟೆಲ್ಲ ದೂರ ಕೊಟ್ಟೇವೆ ಅಂತೇಳಿ ಉಲ್ಲೇಖ ಅದ್ರಾಗ ಬರ್ದೇವ್ರಿ. ಈಗ ಕುತಂತ್ರ ಮಾಡಕತ್ತಿದ್ದು ಡಿ ಎಚ್ ಅವರು. ಡಿ ಎಚ್ ಧರ್ಮದೊಳಗೆ ಜಗಳ ಹಚ್ಚಿ ಮೋಸ ನೋಡಬೇಕು, ಈ ಸಂಪೂರ್ಣ ಪ್ರಕರಣದಿಂದ ಬಚಾವ್ ಆಗ್ಬೇಕಂತೇಳಿ ನಮ್ಮ ಮ್ಯಾಗ ಕುತಂತ್ರ ಮಾಡತ್ತ. ಡಿ ಎಚ್ ಇರೋದು ತಮ್ಮ ಸ್ಟೇಷನ್ ಅಪ್ತಿಯಲ್ಲಿ. ಹಂಗಾಗಿ ಅವನ ಮ್ಯಾಗ ಕರ್ಮ ಆಗಬೇಕು. ಅವನ ಮ್ಯಾಗೆ ಡಿ ಎಚ್ ಮ್ಯಾಗ ಇದೆ ಸರ್. ಇಲ್ಲಿ ಲಾಟಿ ನೋಡ್ರಿ ನೋಡಿದ್ರಿ ಈಗ ಫೋನ್ ಹಚ್ಚಾಕ ಊಟನೂ ಅರ್ಧ ಬರ್ಧ ಮಾಡಿದಂಗೆ ಆ ತಮಿಷಕ್ಕೆ ಹೋಗಿನ ನೀವು ಒಳಗೆ ಬರ್ಲಾಗಿದ್ದೀನಿ ಹೋಗಿನಿ. ನೀವು ಆ ಕಡೆ ವಿಜಯಪುರ ಜಿಲ್ಲೆ ಶಾಂತವಾಗಿರ್ಬೇಕಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವ ಕಾರಣಕ್ಕಾಗಿ ಈ ಧರ್ಮದೊಳಗೆ ಬೆಂಕಿ ಹಚ್ಚೋದಕ್ಕೆ ಅದೇ ಏನು ಹಚ್ಚಾರ ಸರ್ ಎವಿಡೆನ್ಸ್ ನಿಮ್ಮ ಕೈಯಾಗಿ ಕೊಡ್ತೀನಿ ತಗೋರಿ. ಕೇಳಿ ಧರ್ಮದ ಬಗ್ಗೆ ಬೆಂಕಿ ಹಚ್ಚಾರ ಅಂತ ಏನು ಧರ್ಮ ಹಚ್ಚಾನ್ರಿ ಅದು ಸರ್ ನಾವು ಅವನಿಗೆ ಕರ್ತವ್ಯ ಕಡ್ಡಿಪಡಿಸಿದ್ರೆ ಅವನ ನಮ್ಮ ಮ್ಯಾಗ ದೂರು ಕೊಡ್ಬೋದಾಗಿತ್ತು. ಈ ಆಸಿನ ಮೂಲಕ ಎದಕ್ಕೆ ದೂರು ಕೊಡಿಸ್ಬೇಕಾಗಿತ್ತು? ಇಲ್ಲ ಅದು ಕೋರ್ಟ್ನಾಗ ಚಾಲೆಂಜ್ ಮಾಡಿದ್ರಿ. ಕೋರ್ಟ್ನಾಗ ಈಗ ಅದನ್ನು ಕೋರ್ಟ್ನಾಗ ನಾವು ಚಾಲೆಂಜ್ ಮಾಡ್ತಾನೆ. ನೀವು ಎಫ್ ಐ ಆರ್ ಮಾಡಿರಿ. ಇದು ಆಗೋದಿಲ್ಲ ರೀ. ಇಲ್ಲಿ ಈಗ ನಿಮ್ದು ಏನು ಕಿರ್ಕೊಳ್ಳಿ ಕೊಟ್ಟಿದ್ದು ಐತಲ್ರಿ ಹೊರ್ತಿಗೆ ಐತಿದೆ ಅದ್ರ ಸಲ ಹೇಳಾಕತ್ತೀನಿ ನಾನು. ಅಲ್ಲಿ ಹೊರ್ತಿಗೂ ಕೊಟ್ಟರೆ ನಾವು ಪೊಲೀಸ್ ಮಹಾನಿರ್ದೇಶಕರು ಕೊಟ್ಟವ್ರಿ, ಅದು ಆಗ್ತದ್ರಿ. ಈಗ ಸದ್ಯ ನಮಗೆ ಡಿ ಎಸ್ ಮ್ಯಾಗ ಎಫ್ ಐ ಆರ್ ಆಗಬೇಕು. ಇಲ್ಲ ಇದು ಆಗೋದಿಲ್ಲ ರೀ. ಇದ್ರ ಮೇಲೆ ಎಫ್ ಐ ಆರ್ ಮಾಡಕ್ಕೆ ಬರೋದಿಲ್ಲ. ಅದ್ರ ಸಲ ಹೇಳ್ತೀನಿ ನಾನು. ಈಗ ನೀವು ಅರ್ಜಿ ತೊಗೊಂಡಿದ್ದಕ್ಕೆ ನೀವು ಹಿಂಬರ ತಗೋರಿ. ಸರ ಈಗ ಸದ್ಯ ನಾವು ಯಾಸಿನ್ ಅವ್ರಿಗೆ ಮಾತಾಡಿದ್ರೆ ಹತ್ತದ್ರ ಜಗಳ. ಯಾಸಿನ್ ನಿಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟಾನಂತ ನಾವು ಏನಾದ್ರು ಮಾತಾಡಿದೆವು ಅಂದ್ರೆ ಸರ್ ನೀವು ಎಫ್ ಐ ಆರ್ ಸ್ಕ್ವಾಶಿಗೆ ಹೋಗಿಲ್ಲ. ನಿಮ್ಮ ಮೇಲೆ ಸುಳ್ಳು ಎಫ್ ಐ ಆರ್ ಮಾಡಿದ್ನಂದ್ರೆ ಸ್ಕ್ವಾಶಿಗೆ ಎಫ್ ಐ ಆರ್ ಹೈಕೋರ್ಟಿಗೆ ಹೋಗ್ರಿ, ಸ್ಕ್ವಾಶಿಗೆ ಹೋಗಿಲ್ಲ. ಅದು ಎಫ್ ಐ ಆರ್ ರದ್ದುಪಡಿಸ್ರಿ ಅಂತೇಳಿ ಹೋಗ್ರಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಒದಗಿಸಿ ಎಫ್ ಐ ಆರ್ ರದ್ದುಪಡಿಸ್ರಿ ಅಂತ ಹೋಗಿಲ್ಲ. ಸರ್ ಅದನ್ನು ಮಾಡ್ಬೋದು. ಅದೇ ಸರ್ ಪ್ರಶ್ನೆ ಇಲ್ಲ ನಮಗೆ ಡಿ ಎಚ್ ವಿರುದ್ಧ ಕಂಪ್ಲೇಂಟ್ ಎಫ್ ಐ ಆರ್ ಆಗಬೇಕು. ಸರ್ ಈಗ ನೀವು ಕೊಟ್ಟಿದ್ರಾಗ ಡಿ ಎಚ್ ಮೇಲೆ ಎಫ್ ಐ ಆರ್ ಆಗಂಗಿಲ್ಲ ಸರ್. ಇದ್ರ ಮೇಲೆ ಇದ್ರೊಳಗೆ ನೀವು ಇನ್ಸಿಡೆಂಟ್ ಏನು ಎಲ್ಲ ಆಗಿರೋದೆಲ್ಲ ತಡವಲ್ಗಾದಾಗ ಆಗಿರೋ ಬಗ್ಗೆ ನೀವು ಇದ್ರೊಳಗೆ ಮೆನ್ಷನ್ ಮಾಡಿರಿ. ಆಮೇಲೆ ಇಲ್ಲಿ ಡಿ ಎಚ್ ನಿಮಗೆ ಇಲ್ಲಿ ಧರ್ಮದ ನಡಬಾರ್ದು ಜಗಳ ಹಚ್ಚಾಕತ್ತಾನ ಅನ್ನಕ್ಕೆ ನೀವು ಏನು ಆಗಬೇಕಲ್ಲ ಇನ್ಸಿಡೆಂಟ್ ಆಗ್ಬೇಕಿಲ್ಲ. ಏನು ಇಲ್ಲಾರ್ದೆ ನೀವು ಹೆಂಗೆ ತೊಗೊಂತೀರಿ ಹೇಳ್ರಿ. ಅಂದ್ರೆ ಈ ಧರ್ಮದ ಜಗಳ ಹತ್ತದ ಮ್ಯಾಗ ಬಂದು ಕಂಪ್ಲೇಂಟ್ ಕೊಡು ಅಂದ್ರೆ ನೀವು ಇಮ್ಯಾಜಿನರಿ ಹೇಳಿದ್ರಿ ಹೆಂಗ್ರಿ? ಅವ್ರು ಏನಂತಾರೆ ಸರ್ ಇವ್ರು ಏನು ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ಯಾನ್ರಿ, ಅವ ಆ ವಿಷಯದ ಒಟ್ಟೆ ಇಲ್ಲ. ಅವನಿಂದ ಹೆಂಗೆ ಎಫ್ ಐ ಆರ್ ಇವರು ಯಾಸಿನಿಗೆ ಪ್ರಕರಣ ಸಂಬಂಧ ಇಲ್ಲ. ನಾ ಏನು ಹೇಳಾಕತ್ತೀನಿ, ಆ ವ್ಯಕ್ತಿ ನಿಮ್ಗೆ ಹಳೆ ಎಫ್ ಐ ಆರ್ ವಿಷಯ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಏನಾಗ್ಯದೋ ಗೊತ್ತಿಲ್ಲ. ಈಗ ನೀವು ಡಿ ಎಚ್ ಮೇಲೆ ಎಫ್ ಐ ಆರ್ ಆಗ್ಬೇಕಂತಿರಲ್ಲ. ಈ ಇನ್ಸಿಡೆಂಟ್ ಏನು ಇಲ್ಲಾರ್ದ ಎಫ್ ಐ ಆರ್ ಏನಂತ ಮಾಡ್ಬೋದು ಹೇಳ್ರಿ. ನಾನು ಈಗ ನಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ದಾರಿ ಅದಲ್ಲ. ನಾನು 100 ಕೊಡ್ತೀನಿ ನಿಮ್ಮ ಮೇಲೆ, ನೀವು ನನ್ನ ಮೇಲೆ 100 ಕೊಡ್ತೀರಿ. ಅದಕ್ಕೆ ನಿಮಗೂ ಲೀಗಲ್ ಪ್ರೊಸೀಜರ್ಸ್ ಅದಾವಲ್ಲ.
ನೀವು ಸ್ಕ್ವಾಶಿಗೆ FIR ಹೈಕೋರ್ಟಿಗೆ ಹೋಗಿ ಸ್ಕ್ವಾಶ್ ಮಾಡಿಸ್ರಿ, ಇಲ್ಲ ಕೋರ್ಟ್ನಾಗ ಚಾಲೆಂಜ್ ಮಾಡಿರಿ. ಆಯ್ತು ಅವ ಕೊಟ್ಟನ ನಮ್ಮದು ಅಂತ ತಗೋರಿ ಅಂದ್ರೆ ಅದಕ್ಕೆ ಬೇಕಲ್ಲ, ರೀಸನ್ ಬೇಕಲ್ಲ ಏನಾರ. ಆಯ್ತು ಸರ್, ಇದು ಧರ್ಮ ಹೋದ್ ಬೆಂಕಿ ಆಯ್ತು, ಅದು ಏನಾರು ಆದ್ಮೇಲೆ ನೆಕ್ಸ್ಟ್ ಬಂದು ಕಂಪ್ಲೇಂಟ್ ಈಗ ಕೊಡ್ತೀವಿ ಸರ್. ಈಗ ನೋಡ್ರಿ ನೀವೇನು ಅರ್ಜಿ ಕೊಟ್ರಿ ಅದಕ್ಕೆ ನಾನು ಕೊಟ್ಟಿದ್ದೀನಿ ರೀ. ಎಸ್ ಸರ್, ಎಸ್. ಇದಕ್ಕೊಂದು ರಿಸಿಪ್ಟ್ ಕೊಡ್ರಿ. ನೀವೇನು ನನಗೇನು ಕೊಟ್ಟಿಲ್ಲ ಆಯ್ತು 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 ಸರ್, ಓಕೆ ಸರ್. ಅಲ್ಲಿ ಮಾಡ್ರಿ, ಸ್ವಾಗತಕಾರ ನನ್ನ ಇದ್ರಿ ಕೆಳಗಡೆ ಮಾಡಿರಿ, ಕೆಳಗಡೆ ಮಾಡ್ರಿ. ಈಗ ಇದ್ರೊಳಗೆ ನೋಡ್ರಿ, ಇಲ್ಲಿ ನೀವು ಎಲ್ಲ ವಿಷಯಗಳನ್ನ ಈಗ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಇದ್ರಾಗ ಬರ್ತೀರಿ, ಯಾವುದೋ ತಡವಲ್ಗಾದಾಗ ಆಗಿದ್ದ ಘಟನೆ ಬರ್ತೀರಿ, ಎಲ್ಲ ವಿಷಯಗಳು ಏನದಾವಲ್ಲ ಎಲ್ಲ ತಡವಲ್ಗಾದ ಒಳಗೆ ಆಗಿರುವಂಥದ್ದು. ಆಮೇಲೆ ನಿಮ್ಗೆ ಇಲ್ಲಿಂದ ರೌಡಿಗಳು ಕಳಿಸ್ಯಾರ ಅಂದ್ರಲ್ಲ, ಅದು ತಡವಲ್ಗಾದ ಬಂದ ಧಮಕಿ ಹಾಕ್ಯಾರ ನಿಮ್ಗೆ, ಇಲ್ಲಿ ನಮ್ಮಲ್ಲಿ ಹಾಕಿಲ್ಲ. ಅದು ಅಂದ್ರೆ ನಾನು ಎಲ್ಲ ವಿಷಯ ಉಲ್ಲೇಖ ಮಾಡಿದ್ದೀನಿ ಸರ್, ನಾನು ಅಷ್ಟೇ. ನೀವು ಇಮ್ಯಾಜಿನರಿ ಮಾಡಿಕೊಂಡು ಎಲ್ಲನೂ ಈಗ ಹಂಗೆ ತಗೋರಿ ಅಂದ್ರೆ, ಈಗ ಮುಂದೆ ನಾವು ಹಚ್ತಾನ ಮಾಡ್ತಾನ ಅಂತ ಹೇಳಿ ನೀವು ಇಮ್ಯಾಜಿನರಿ ಹಿಡಿದ್ರೆ ಹೆಂಗೆ ತಗೊಳ್ಳೋದು? ಆಯ್ತು ಸರ್, ಆಯ್ತು ರೀ, ಅದು ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಈಗ ಇದು ನೀವು ಕೊಟ್ಟಿದ್ದ ಅರ್ಜಿಗೆ ಇದು ಹಿಂಬರ ತಗೋರಿ. ಓಕೆ ಓಕೆ, ಥ್ಯಾಂಕ್ ಯು. ಅರ್ಜಿ ಆದ್ರೆ ಆಲ್ರೆಡಿ ಅವ್ರ ಕಡೆ ಮಾಡಿದ್ದೀನಿ ಹೆಸರು ಬರ್ಕೊಂಡ ಬರೋದು ಎಲ್ಲ ಸೈಗೆ ಎಲ್ಲ ಆಗ್ಯದ. ಏನು ಪ್ರೂಫ್ ಏನಂತ ಕೇಳ್ತಾರ ಅವರು. ಈಗ ಕರ್ತವ್ಯ ಅಡ್ಡಿಪಡಿಸಿ ಅಂತ ಹೇಳಿ ಅವ್ರ ಕಡೆ ಪ್ರೂಫ್ ಏನೈತೆ ಅಂತ ಹೇಳಿ ಕೇಳಾರ್ದೆ ಅವರಿಗೂ ಹಿಂಗೆ ವಾಪಸ್ ಕಳಿಸ್ಬೇಕಾಗಿತ್ತು ರೀ. ಈಗ ಅದೇ ರೀ, ಈಗ ನಾವು ಇದನ್ನೇ ಮಾಡೋದು, ಈಗ SP ಕೊಡೋದು. ಇವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ SP ಕೊಡಿದ್ರು. ಆಮೇಲೆ ಇಲ್ಲಾಂದ್ರೆ ಮುಂದೆ ಏನಾದರೂ ಆ ಥರ ಇದು ಆಯ್ತಂದ್ರೆ ಗಾಂಧಿ ಚೌಕ್ ಪೊಲೀಸರೇ ಅವರೇ ಇವರೇ ಹೊಣೆಗಾರಾಗಿರ್ತಾರೆ. ಹೌದು ರೀ, ಅವರೇ ಹೊಣೆಗಾರ. ತಗೋರಿ ಸರ್, ಸಾಹೇಬರ್. ಈ ಒಳಗೆ ಚಂದ್ರಟ ಒಂದೇ ಹೆಸರು ಉಲ್ಲೇಖ ಅದ ರೀ. ಹಾಂ ನೋಡ್ರಿ, ಇಂಡಿ ತಾಲೂಕಿನ ತಡವಲ್ಗ ಸಮುದಾಯ ಆರೋಗ್ಯ ಕೇಂದ್ರ ಆಡಳಿತ ಚಂದೂರು ರಾಠೋಡ್ ತಡವಲ್ಗ ನೋಡ್ರಿ ಕೆಲಸ ಮಾಡುತ್ತಿದ್ದ ಗುರುಬಾಯಿ ಶಾಪುರ್ ಇವರಿಗೆ ಸಂಬಳ ನೀಡಲು ತಿಂಗಳಿಗೆ 2,000 ರೂಪಾಯಿ ಲಂಚ ಕೇಳುತ್ತಾರೆ. ಗುರುಬಾಯಿ ಶಾಪುರ್ ಲಂಚ ಕೊಡದೇ ಇದ್ದಾಗ ಡಾಕ್ಟರ್ ಚಂದೂರು ರಾಠೋಡ್ ಇವರು ಗುರುಬಾಯಿ ಶಾಪುರ್ ಇವರು ಕಿರುಕುಳ ನೀಡುತ್ತಿದ್ದು, ಅಲ್ಲದೆ ಸಾರ್ವಜನಿಕ ಎದುರು ಏಕವಚನ ನಿಂದಿಸಿ ಅವಮಾನಪಡಿಸಿರುತ್ತಾರೆ. ಅಲ್ಲದೆ 6 ತಿಂಗಳಿಗೆ ಹೆರಿಗೆ ರಜೆಯನ್ನು ನೀಡಲು 3 ತಿಂಗಳ ವೇತನವನ್ನು ಲಂಚವಾಗಿ ನೀಡಲು ಹೇರುತ್ತಾನೆಂದು ಮತ್ತು ಇತ್ಯಾದಿಗಳು ಅರ್ಪಿಸಿ ದೂರು ನೀಡಿರುತ್ತಾರೆ. ಇದು ಬರ್ತೀವಿ ಮಾಡಿರಿ. ಇಲ್ಲ ಅದು ಮ್ಯಾಟ್ರ್ ರೀ ಸರ್, ಆ ಮ್ಯಾಟ್ರ್ ಅಂದ್ರೆ ಟೋಟಲ್ ಇಷ್ಟೆಲ್ಲ ಮಾಡ್ಯಾನ. ಒಂದೇ ಮಾಡಿ ಮತ್ತೆ ಬೇರೆ ಮಾಡಿರಿ. ಹಾಂ ಮತ್ತೆ ಆರೋಪ ಏನೇ ಮಾಡಿರಿ ಸರ್, ಇಲ್ಲಿದೆ ನೋಡಿರಿ, ಲಾಸ್ಟಿಗೆ ಬರ್ದೇನಲ್ರಿ, ಇಷ್ಟೆಲ್ಲ ದಾಖಲೆ ಸಮೇತ ಕೊಟ್ಟು ಕ್ರಮ ತೊಗೊಂಡಿಲ್ಲ. ಧರ್ಮದೊಳಗೆ ಕಿಡಿ ಹತ್ತುವಂಥ ಕೆಲಸ ಮಾಡ್ಯಾನ. ಜಿಲ್ಲಾ ಆರೋಗ್ಯ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿ ಬರ್ದೇನಿ ರೀ. ನೋಡ್ರಿ ಮಹಾನಗರ ಪಾಲಿಕೆ ಹೋಗೋಣ ನೋಡ್ರಿ. ಯಾಕೆ ಇಸ್ಕೊ ಹಾಂ ಯಾಕೆ ಹಾಗೆ ಕ್ಯಾ ಕರ್ನಾಕ ಅಂದ್ರೆ ಇದ್ರಾಗ ಈ ಒಟ್ಟು ವಿಷಯಗಳು ತೆಗಿದ್ರಿ. ಹಾಂ, ಡೈರೆಕ್ಟ್ DHಗೆ ಅಷ್ಟೇ ಸಂಬಂಧಪಟ್ಟಿದ್ದಕ್ಕೆ ಕಂಪ್ಲೇಂಟ್ ಬರೆದು ಪೋಸ್ಟ್ ಮಾಡಿ. DH ಹೆಂಗೆ ರೀ? ಈಗ ಏನು ಬರ್ದೇವಲ್ಲ ರೀ, ಚಂದ್ರ ರಾಠೋಡ್ ಹಿಂಗೆಲ್ಲ ಮಾಡ್ಯಾನ, ಇದ್ರಕ್ಕೆ ದಾಖಲೆ ಸಮೇತ ದೂರು ಕೊಟ್ಟೆವು, ಇವಾಗ ಕರ್ಮ ತೊಗೊಂಡಿಲ್ಲ, ಹಿಂಗೇನು ಬರ್ದಾನಲ್ಲ ರೀ, ಇದನ್ನೆಲ್ಲ ಬಿಟ್ಬಿಡೋದು. ಆರೋಪಿಗಳ ವಿರುದ್ಧ ಕ್ರಮ ಯಾಕೆ ತೊಗೊಂಡಿಲ್ಲ, ನಮ್ಮ ದೂರಿಗೆ ಹಿಂಬರ ಯಾಕೆ ಕೊಟ್ಟಿಲ್ಲ ಅಂತೇಳಿ ನಾವು DH ಆಫೀಸ್ ಕೇಳಕ್ಕೆ ಹೋದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ ಅಂತೇಳಿ ನಿಮಗೆ ಅನ್ಯ ಧರ್ಮದವರಿಂದ ದೂರು ಕೊಡಿಸಿ ಧರ್ಮದೊಳಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿ ಒಮ್ಮೆ ಕಾನೂನು ಕ್ರಮ ತಗೋರಿ ಅಂತೇಳಿ ಇಷ್ಟೇ ಬರೀದ್ರಿ. ಇಷ್ಟೇ ಬರೀ ಪೋಸ್ಟ್ ಮಾಡಿ ಮತ್ತೆ ಏನೋ ಮತ್ತೆ ಆಕ್ಟಿವ್ ಆಗಿತ್ತು. ಮನೊಂದು ಏನು ಆಗ ಒಳಗೆ ಮನೊಂದು ಏನು ಬೆಂಕಿ ಹಚ್ಚ ಬೇರೆ ಮತ್ತೆ ಇನ್ನೊಂದು ಏನಾಗುತ್ತೆ ಸರ್, ಈಗ ಮತ್ತೆ ರೀ ಬೆಂಕಿ ಇದು ಧರ್ಮದೊಳಗೆ ಬೆಂಕಿ ಹಚ್ಚಾಕತ್ತಾರೆ, ನಮ್ದು FIR ತೊಗೊಂಡ್ರೆ ಅದ್ರದ್ದು ಧರ್ಮದ ಇದು ಮಾಡಿರಿ ಅಂತೇಳಿ ಪ್ರೂಫ್ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ರೀ ಅವರು ಹಾಂ ಅಲ್ಲ ಪೋಸ್ಟ್ ಮಾಡೋದ್ರಿ, ಅದು ಹಿಂದೆ ಏನು ಬರ್ತದೆ ಹೇಳೋರು ಸರ್ ಅವರು. ಸ್ಟ್ಯಾಂಡ್ ವಿಚಾರ ಮಾಡ್ರಿ ಅಂತ ನಾವು ಏನು ಮಾಡೋರು ಇಷ್ಟೇ ಮಾಡೋರು ಅವರು.
ಈಗ ಅದನ್ನೇ ಮಾಡು. ಈಗ ಅವ ಹೆಂಗೆ ಪ್ಲ್ಯಾನ್ ಮಾಡಿ ಇನ್ನೊಂದು ಮಾಡ್ಯಾರಲ್ರಿ, ನಾವು ಒಂದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು ಯಾವುದೇ ಕಾರಣಕ್ಕೆ ಟಿಪ್ಪರ್ಲಾಗ ಹಾಕಿದ್ರು DHN ಮ್ಯಾಗ FIR ಆಗಂಗಿಲ್ಲ. ಈ ಬೇಕಾದ ಟಿಪ್ಪರ್ಲಾಗ ಹಾಕಿದ್ರು ಸಿಸ್ಟಮ್ ಒಟ್ಟು ಎಲ್ಲ ಒಂದೇ ರೀ. ನೀವು ಮಾಡ್ರಿ, ನಾವು ನಿಮಗೆ ಸಪೋರ್ಟಿಗೆ ಇರ್ತೇವೆ ಅಂತಾರೆ. ಒಟ್ಟು ಕಡೆಕಾಗೋದು. ಹಾಂ, ಮತ್ತೆ ಬರ್ತಾರ ಕೊಡ್ತಾರ ಬೋಗಸ್ ನೋಡಿ ಕೋರ್ಟ್ಗೆ ಆದ್ರೂ ಈಗ ನೋಟಿಸ್ ಕೊಡೋಕಾಗಿತ್ತಾರೆ. ಈಗ ಈಗಿಲ್ಲ ಅಂದ್ರೆ ಕಡೆಗೆ ದೀಪ ಮೇಡಕ್ಕೆ ಕರ್ಸೋಣ್ರಿ. ನಾವು ಅವತ್ತು ಹೋದಾಗ ಹಲ್ಲೆ ಮಾಡಕ್ಕೆ ಯತ್ನಿಸೋಣ, ಅವ ಏನದು ಅಸಭ್ಯ ವರ್ತನೆ ಮಾಡಿ ಅವಾಗೇನು ಗುಂಡ ಇದು ಕಳಿಸ್ತೇನೆ ಇದು ಮಾಡಿಸಿದ್ನಲ್ರಿ, ಅದು ಹೊರಟಿ ಸ್ಟೇಷನ್ ಒಳಗೆ ಅದು FIR ಮಾಡ್ಸಿರ ಅವ FIR ಆಗಿಲ್ಲ. ಹಾಂ FIR ಆಗಿಲ್ಲ ರೀ ಅದನ್ನು. ಅವಾಗ ಹೋಗಿಲ್ರಿ. 2-3 ಸಲ ಕಂಪ್ಲೇಂಟ್ ಕೊಟ್ಟೀನಿ, ಕಂಪ್ಲೇಂಟ್ ತೊಗೊಳಿಲ್ಲ. ಆಮ್ಯಾಗ ಪೋಸ್ಟ್ ಕಳಿಸಿದ್ದಾರೆ, ಪೋಸ್ಟಿಗೆ ಕಳಿಸಿ ಪೊಲೀಸ್ ಮಹಾನಿರ್ದೇಶಕರು ಬೆಳಗಾವಿ ಐಜಿಗೆ ಎಲ್ಲರಿಗೂ ಕೊಟ್ಟಿವಿ. ಈಗ ಎಲ್ಲಿ ಹೋದ್ರು ಇವ್ರ ಮ್ಯಾಗ ಕಾನೂನು ಕ್ರಮ ಇಲ್ಲಂದ್ರೆ ಹೆಂಗೆ ಈಗ ಏನು ಮಾಡೋಕ್ಕೆ? ಈಗ ಅವ್ರು ಏನು ಮಾಡ್ತಾರೆ? ಯಾರು ಇವ್ರು ಏನು ಮಾಡಂಗಿಲ್ಲ. ತೊಗೊಂಡ್ರಲ್ಲ ಏನು ತೊಗೊಂಡು ಮೂಲೆ ಹೋಗುತ್ತೆ. ಏನು ಮಾಡಂಗಿಲ್ಲ, ಮುಗೀತು. ನಾವು ಕಂಪ್ಲೇಂಟ್ ಕೊಟ್ಟು ಅದಕ್ಕೊಂದು ಹಿಂಬರ ಕೊಟ್ಟರು ಮುಗೀತು, ಅಲ್ಲಿ ಮ್ಯಾಟ್ರ್ ಕ್ಲೋಸ್. ದೂರ ಇರೈತೆ ಆರೋಪಿ ದೂರ ಕೊಟ್ಟರು. ಇದು ರೈತ ಆರೋಪ ಮಾಡತ್ತೆ ಕೊಟ್ಟರು ದೂರ. ಮತ್ತು ಆರೋಪಿಗೆ ಏನು ಮುಂದೆ ಬೇರೆ ಏನು ರೀ ಹೊಸ ಏನು ಇರ್ಬೇಕು? ಏನೂ ಆಗಲ್ಲ. ಈಗ ನಾವು ಅಷ್ಟೇ ಮಾಡ್ಬೇಕು ರೀ. ಈ ಚಂದ್ರ ಆರ್ಡರ್ ಮ್ಯಾಟ್ರ್ಗಳು ಎಲ್ಲ ತೆಗೀತು. ಈ ಬರೀ DHಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇದು ಕೊಡೋರು ಕಂಪ್ಲೇಂಟ್. ಅಲ್ಲೇ ಮೇಡಮ್ ಅಂತ ಹಾಕ್ಬಿಟ್ರಿ ನೋಡ್ರಿ. ಹಾಂ, ಅಲ್ಲೇ ಮೇಡಮ್ ಅಂತ ಹಾಕ್ಬಿಡ್ರಿ. ಅಲ್ಲೇ ಎಲ್ಲಿ ಮಾಡ್ಯಾನ ಅಂತ ಕೇಳ್ತಾರೆ. ಸೂದು ಕೊಟ್ಟರೆ ಮತ್ತು ಅಡಿಕೆ ಸಾರು ಹಾಕಿದ್ದು. ಹೌದು ರೀ, ಅವ್ನ ಕಡೆ ಏನೋ ಪ್ರೂಫ್ ಅದ ರೀ, ಅಡ್ಡಿಪಡಿಸಿದ ಅವ್ನಂದ್ರೆ ತೊಗೋತಾನ, ನಮ್ದಂದ್ರೆ ಇಲ್ಲಂದ್ರೆ ಹೆಂಗೆ ರೀ? ಅವ್ರವ್ರು ಒಂದೇ ರೀ. ಅಲ್ಲ ಸರ, ಹಿಂಗೆ ಅದ್ರೊಳಗೆ ಮ್ಯಾಟ್ರ್ ಹಾಕಿ ಕೊಡ್ಬೇಕಾಗ್ತದೆ. ನಾವು ಅವ್ರವ್ರು ಒಂದೇ ಅದಾರ ರೀ ನಮಗೆ. ನಮ್ಮ ಈಗ ಅದೇ ಲೈವ್ ಮಾಡಿರಿ ಹೇಳ್ತೀವಿ ನಾವು. ಸರ್ ಅಲ್ಲೇ ಮಾಡೋಣ ಅಂತ ಹೇಳ್ತೀನಿ ಅಂತ ಹೇಳ್ತೀವಿ. ಅಲ್ಲೇ ಅಲ್ರಿ, ಈಗ ಕರ್ತವ್ಯ ಕಡ್ಡಿಪಡಿಸ್ಯಾನ ಅಂತೇಳಿ ನಮ್ಮ ಮ್ಯಾಗ ದೂರು ಕೊಟ್ಟಾನ. ಕರ್ತವ್ಯ ಕಡ್ಡಿಪಡಿಸಿದಕ್ಕೆ ಇವ್ರು ಪೊಲೀಸರು ಏನು ದಾಖಲೆ ಕೊಟ್ಟರು ಅದು ಕೊಡ್ಬೇಕಲ್ಲ ನಾವು. ಇಲ್ಲ, ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರವರು ಅವ್ರಿಗೊಂದು ಕಾನೂನು, ಸಾರ್ವಜನಿಕಗೊಂದು ಕಾನೂನು, ಅದೊಂದು ಲೈವ್ ಮಾಡೋಣ ಅಂತ ಒಂದು ಮಾಡ್ರಿ, ಲೈವ್ ಮಾಡ್ರಿ ಇಲ್ಲೇ ಮತ್ತೆ. ಸರ್ ಕಟ್ ಮಾಡಿ ಸ್ವಲ್ಪ ಮುಂದೆ ಬರ್ರಿ ಸರ್, ಕೇಳ್ಸಂಗಿಲ್ಲ. ಗಾಂಧಿ ಚೌಕ್ ಸೌಂಡ್ ಐತಿ. ಗಾಡಿ ಆವಾಜ್ ಬರ್ತದೆ ರೀ. ಇದು ಹಾಕ್ರಿ. ಹಾಂ, ಹಾಕ್ರಿ ಮೈಕ್ ಹಾಕಿ. ಸಜ್ಜೆ ತಂದ್ರಲ್ಲ ಇದು ಅವರು ಮೀಡಿಯಾದಾರ. ನೀವು ಮೀಡಿಯಾದವ್ರು ಅಂದಂಗೆ ಐತ್ರಿ. ನಾ ಬೇಡ ಬಾ ಅಂದ್ರೆ ನಾ ಹಿಡಿತಾ ಚಾಲು ಮಾಡ್ತೀನಿ. ನಾನು ಹಿಡಿತಾ ಸ್ವಪ್ನಾಗ ಒಂದು ಕಾಣಿಸಂಗಿಲ್ಲ, ಚಲೋ ಹೋಗಿದ್ದು ಒಂದು. ಹಾಂ ಸರ್, ಹಾಕೋರಿ. ಇದೇ 1 ಮಿನಿಟ್ ತೆಗ್ದು ಬರ್ರಿ ಸಾಹೇಬ್ರ ಕಡೆ ಮುಂದೆ ಬರ್ರಿ. ಬರ್ತಾರಲ್ರಿ ಎಲ್ಲರೂ? ವಿಡಿಯೋ ಮಾಡತ್ರಿ ಲೈವ್ ಮಾಡತ್ರಿ? ಇದು ಲೈವ್ ಅದು. ಅದು ಇದು ಬರ್ಬೇಕು ಸಾಹೇಬ್ರ ಮ್ಯಾಗಿಂದ. ಹೆಂಗೆ ಏನು ಸರ್? ಹಾಂ ಬರ್ರಿ 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 ಬರ್ರಿ. ಮೇನ್ ಬಾಕ್ಸ್ ತಗೊಳಂಗಿಲ್ಲ ಸರಿ. ತೋರಿ ಎಲ್ಲ ಒಂದೇ ಇರ್ತದೆ ಅನ್ಸಿದ್ರು. ಹಾಂ ಅದು ಇದು ಬರಾಕತ್ತಲ್ರಿ? ಬರ್ತದೆ ರೀ. ನಮಸ್ಕಾರ, ನಾನು ಲಕ್ಷ್ಮಣ್ ಅಂತ, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ವಿಜಯಪುರ ಜಿಲ್ಲೆಯಲ್ಲಿದ್ದು ಅಂತ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಅಯೋಗ್ಯ ಅಧಿಕಾರಿ ಇವನೇನಿದಾನಲ್ಲ, ಸಾರ್ವಜನಿಕರ ಹೇಸಿಗೆ ತಿಂದು, ಬಡವರ ಹೇಸಿಗೆ ತಿಂದು ತಾನು ತನ್ನ ಕುಟುಂಬ 8 ಮಕ್ಕಳನ್ನ ಸಾಕ್ತಾ ಇರುವಂಥ ಒಬ್ಬ ಅಯೋಗ್ಯ ಅಧಿಕಾರಿ. ಆರೋಪಿ ಡಾಕ್ಟ್ರುಗಳ ವಿರುದ್ಧ ಅಥವಾ ಸಿಬ್ಬಂದಿಗಳ ವಿರುದ್ಧ ದೂರು ಕೊಟ್ಟರೆ ಯಾವುದೇ ದೂರಿಗೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿಲ್ಲ. 4 ವರ್ಷದಿಂದ ದೂರು ಕೊಡ್ತಾಯಿದ್ದೀವಿ. ಅದು ಯಾಕೆ ದೂರು ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾರ ಅಂತೇಳಿ ಇದೇ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಾಗ
ಅನ್ಯ ಧರ್ಮದ ವ್ಯಕ್ತಿಗಳಿಂದ ನಮ್ಮ ಮ್ಯಾಗ ದೂರು ಕೊಡಿಸಿದ್ದಾನೆ. ಆದರೆ ಈ ಧರ್ಮದೊಳಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾನೆ ಇವ ಜಿಲ್ಲಾ ಆರೋಗ್ಯ ಅಧಿಕಾರಿ. ಈ ರಾಜಕಾರಣಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅಥವಾ ತಮ್ಮ ಸುದ್ದಿಯಲ್ಲಿರೋದಕ್ಕೋಸ್ಕರ ಇದು ಧರ್ಮದೊಳಗೆ ಬೆಂಕಿ ಹಚ್ಚೋದನ್ನು ನೋಡಿದ್ದೀನಿ. ಆದರೆ ನಮ್ಮ ವಿಜಯಪುರ ಜಿಲ್ಲೆದೊಳಗೆ ಇಂಥ ಕೀಳುಮಟ್ಟದ ಏನು ಗಟ್ರದಾಗ ಬೀಳುವಂಥ ಹಂದಿ ಅಂತ ಮನಸ್ಥಿತಿ ಇರುವಂಥ ಜಿಲ್ಲಾ ಆರೋಗ್ಯ ಅಧಿಕಾರಿ ತನ್ನ ಪ್ರಕರಣದಿಂದ ಬಚಾವಾಗಲು ಮತ್ತು ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಹಿಂದೂ ಮುಸ್ಲಿಮ್ ಅನ್ನೋ ಧರ್ಮದೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾನೆ. ಆ ವಿಷಯ ಕುರಿತು ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ಗೆ ನಾವು ದೂರು ಕೊಟ್ಟರೆ ಅವ ಧರ್ಮದ ವಿರುದ್ಧ ಧರ್ಮದೊಳಗೆ ಬೆಂಕಿ ಹಚ್ಚಿ ಕೆಲಸ ಮಾಡ್ಯಾನ ಅಂತೇಳಿ ನಿಮ್ಮ ಕಡೆ ಏನು ಪ್ರೂಫ್ ಐತಿ ಅಂತ ಇವರು ನಮಗೆ ದಾಖಲೆ ಕೇಳ್ತಾ ಇದ್ದಾರೆ. ಆದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾನೆ ಅಂತೇಳಿ ಕಿರಿಂದ ಅವ ದೂರು ಕೊಟ್ಟಾಗ ಇವ್ರ ಬಳಿ ಯಾವ ದಾಖಲೆ ಕೊಟ್ಟವ. ನಾವು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಅನ್ನೋದಕ್ಕೆ ಈ ಪೊಲೀಸರು ಏನು ದಾಖಲೆ ಇಟ್ಕೊಂಡು ನಮ್ಮ ಮ್ಯಾಗೆ FIR ಮಾಡಿದ್ರು. ಅಂದರೆ ಟೋಟಲ್ ಪೊಲೀಸ್ ಇಲಾಖೆನೂ ಸೇರಿದಂತೆ ಇಲ್ಲೆಲ್ಲರೂ ಕಳ್ಳರೇ ಅದಾರ. ನೀವು ಕಳ್ಳತನ ಮಾಡಿರಿ, ನಿಮ್ಮ ವಿರುದ್ಧ ಏನಾದ್ರು ಬಂದ್ರೆ ನಾವು ರಕ್ಷಣೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಪೊಲೀಸರು ಅದಾರ. ಈಗ ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸೇವೆ ಅಂತೇಳಿ ಅವನೇ ನಮ್ಮ ವಿರುದ್ಧ ದೂರು ಕೊಡಬೇಕಾಗಿತ್ತು. ಅವನ ಕರ್ತವ್ಯಕ್ಕೆ ನಾವು ಅಡ್ಡಿಪಡಿಸಿದ್ರೆ. ಆದರೆ ಇನ್ನೊಬ್ಬ ಅನ್ಯ ಧರ್ಮದ ವ್ಯಕ್ತಿಯಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾರಂತೇಳಿ ದೂರು ಕೊಡೋ ಅವಶ್ಯಕತೆ ಇರಲಿಲ್ಲ. ನಾವು ಈಗ ಸದ್ಯಕ್ಕೆ ಆ ದೂರು ಕೊಟ್ಟಂಥ ವ್ಯಕ್ತಿ ವಿರುದ್ಧ ನಾವು ಮಾತಾಡಿದ್ರೆ ಆ ಸಮಾಜದವರು ನಮ್ಮ ವಿರುದ್ಧ ಎದ್ದು ನಿಂದಿರ್ತಾರೆ. ಇವ್ರು ಪೊಲೀಸರು ಏನಂತಾರೆ, ಅಂಥ ಇನ್ಸಿಡೆಂಟ್ ಏನು ನಡೆದೈತಿ ಅಂದರೆ ಪೊಲೀಸರ ಉದ್ದೇಶ ಏನಂದರೆ ಧರ್ಮದೊಳಗೆ ಮೊದಲು ಬೆಂಕಿ ಹತ್ತಬೇಕು, ಹೊಡೆದಾಟ ಬಿಡಬೇಕಾಗಬೇಕು, ಒಂದು 2-3 ಹೆಣ ಬೀಳಬೇಕು, ಆಮ್ಯಾಗ ನೀವು ನಮ್ಮ ಹತ್ರ ಬರ್ರಿ ಕಂಪ್ಲೇಂಟ್ ತೊಗೋತೀವಿ ಅನ್ನೋ ಮಾತು ಇಲ್ಲಿ ಗಾಂಧಿ ಚೌಕ್ ಪೊಲೀಸರು ಮಾತಾಡಿದ್ರು. ಈಗ ಮಾತಾಡಿದ್ರೆ ಅವ್ನ ಸಮಾಜದವರು ಎದ್ದು ನಿಂದಿರ್ತಾರೆ. ಅಲ್ಲಿದಿಂದ ಈ ಪ್ರಕರಣ ಇದೇನು ಭ್ರಷ್ಟಾಚಾರದ ವಿರುದ್ಧ ನಾವೇನು ಹೋರಾಡ್ತಾ ಇದ್ದೇವಲ್ಲ, ಈ ಪ್ರಕರಣ ಸಂಪೂರ್ಣವಾಗಿ ಡೈವರ್ಟ್ ಆಗಿ ಧರ್ಮದೊಳಗೆ ಬೆಂಕಿ ಹತ್ತೋ ಕೆಲಸ ಅಂತ ಆಗ್ತೈತಿ. ಈಗ ಇವ್ರ ಪೊಲೀಸರ ಉದ್ದೇಶನೂ ಅದೇ, ಧರ್ಮದೊಳಗೆ ಬೆಂಕಿ ಹತ್ತಬೇಕು. ಒಟ್ಟು DHO ಏನು ಜಿಲ್ಲಾ ಅಯೋಗ್ಯ ಅಧಿಕಾರಿ ಅದನ್ನೆಲ್ಲ ಇವ ಸೇಫ್ ಮಾಡಬೇಕು. ಇವನನ್ನು ಉಳಿಸೋಗೋಸ್ಕರ ಈಗ ಆಲ್ರೆಡಿ ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ಅವನ ವಿರುದ್ಧ ನಾವು ದೂರು ಕೊಡೋಕೆ ಹೋದರೆ ಅವನ್ನ ಕಂಪ್ಲೇಂಟ್ ತೊಗೋತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಈ ಥರದ ಗಲಭೆ ಧರ್ಮದ ದಂಗಾಲಾಯಿತು, ಯಾವುದೇ ಒಂದು ಇನ್ಸಿಡೆಂಟ್ ಆಯಿತು ಅಥವಾ ನಮ್ಮ ಮೇಲೆ ಏನಾದರೂ ಹಲ್ಲೆ ಆಯಿತು, ಯಾರಾದರೂ ಪ್ರಯತ್ನ ಕೊಲೆ ಮಾಡಿದ್ರೆ ಅಂದರೆ ಅದಕ್ಕೆ ಗಾಂಧಿ ಚೌಕ್ ಪೊಲೀಸರು ಮತ್ತು ಈ ವಿಜಯಪುರ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿರುವಂಥ ಅಯೋಗ್ಯ ಅಧಿಕಾರಿ ಸಂಪತ್ ಕುಮಾರ್ ಇವನೇ ಹೊಣೆಗಾರ ಆಗಿರ್ತಾನೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಜಿಲ್ಲಾ ಅಯೋಗ್ಯ ಅಧಿಕಾರಿ ಏನದಲ್ಲ, ದಯವಿಟ್ಟು ಹೇಳ್ತೀನಿ, ಹೇಲು ತಿಂದು ಜೀವನ ಮಾಡಕತ್ತ ನೀವು. 1 ವರ್ಷದ ಹಿಂದೆನೇ ಅವನಿಗೆ ನಾವು ದೂರು ಕೊಟ್ಟರು, ಅವತ್ತು ನಮಗೆ ಸುಳ್ಳು ಹೇಳ್ತಾನೆ, ಇಲ್ಲ ಇದು ನಮ್ಮ ಇಲಾಖೆಗೆ ಬರೋಲ್ಲ, ನೀವು DH ಜಿಲ್ಲಾ ಆಸ್ಪತ್ರೆ ಸರ್ಜನ್ಗೆ ಕೊಡಬೇಕು ಅಂತ ಹೇಳ್ತಾನೆ. ಆ ಕಳ್ಳ ಈ ಇಲಾಖೆಯಲ್ಲಿದ್ದಾಗ ದೂರು ಕೊಟ್ಟಾಗ ನೀವೇನು ಕಡ್ಲಿಕಾಯಿ ತಿಂತಿದ್ರೇನಪ್ಪ? ಸುಮಾರು 60 ದೂರುಗಳನ್ನು ಕೊಟ್ಟಿದ್ದೀವಿ, ಒಂದೇ ಒಂದು ದೂರಿಗೆ ಹಿಂಬರ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಒಂದು ನಿರ್ಧಾರ ಮಾಡಿದ್ದೀವಿ, ಈಗ ಹಿಂಬರ ಕೊಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂತ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಭಿಕ್ಷೆ ಬೇಡಿ ಹಣ ಸಂಗ್ರಹ ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಹಣ ಕೊಡ್ತೀವಿ. ಆವಾಗಲಾದರೂ ನಮ್ಮ ದೂರಿಗೆ ಹಿಂಬರ ಕೊಡ್ತಾನೇನಂತ ಕಾದು ನೋಡ್ತೀವಿ. ಇದ್ರ ಬಗ್ಗೆ ಸರ್ ನೀವು ಒಂದಿಷ್ಟು ಉಗುಳ್ರಿ. ನಮಸ್ಕಾರ. ಚಂದ್ರಕಾಂತ್ ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾರ ಅಂತ ಹೇಳಿ ಅದೊಂದು ನಮಸ್ಕಾರ. ನಾವು ಚಂದ್ರಕಾಂತ್ ನಗರಿ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಇವತ್ತು ನಾವೇ ಬಂದು ಗಾಂಧಿ ಚೌಕ್ ಪೊಲೀಸ್ ಬಂದಿದ್ವಿ. ಗಾಂಧಿ ಚೌಕ್ ಪೊಲೀಸ್ನ ಬಡ ಕಾರಣ ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಒಂದಲ್ಲ. ಏನಪ್ಪ ಅಂತಂದ್ರೆ ಏನು ಅಲ್ಲಿಂದ ಈಗ ತಡವಲೊಳಗೆ ಡಾಕ್ಟರ್ ಚಂದ್ರು ಮಾಡಿದ ಹಗರಣಗಳು ಸಾಕು, ಒಂದಲ್ಲ ಎರಡಲ್ಲ, ಸಾಕಷ್ಟು ಹಗರಣಗಳು. ಆಶಾ ಕಾರ್ಯಕರ್ತರಿಂದ ಲಂಚ ತಿಂದಾರಿ ಬರ್ಗೆಟ್ ದಾಖಲೆ ಹಚ್ಚಿಕೂಡ ಗಮನ ಕೊಡ್ತೀವಿ. ಆಯ್ತು ಒಂದು. ಇನ್ನೊಂದು, ಆಶಾ ಕಾರ್ಯಕರ್ತೆಯಿಂದ ಸಂಬಳ ಬಂದಿದ್ದಕ್ಕೆ ಅವ್ರಿಗೆ ಲಂಚ ತೊಗೊಂಡಿದ್ದಾರೆ, ದಾಖಲೆ ಸಮೇತ ದೂರು ಕೊಟ್ಟಿದ್ದೀವಿ. 2. ಆಮೇಲೆ ಈ ಬಡೋಲ್ ವೈದ್ಯಾಧಿಕಾರಿಗಳು ಸರಿಯಾಗಿ ಕರ್ತವ್ಯಕ್ಕೆ ಬರೋಂಗಿಲ್ಲ. ಕರ್ತವ್ಯಕ್ಕೆ ಬರದೇ ದಿನಾಲು ಮನೆಯಲ್ಲಿ ಎಂಜಾಯ್ ಮಾಡ್ಬೋದು, ಸಂಬಳ ತೊಗೋತಾನೆ. ದಾಖಲೆ ಹಚ್ಚಿ ಕೊಟ್ಟ ಸುಳ್ಳು ವರದಿ ನೀಡಿದ್ದಾರೆ ನಮಗೆ. ಏನಂತಂದ್ರೆ ಇವರು ಸರಿಯಾಗಿ ಕರ್ತವ್ಯಕ್ಕೆ ಬರ್ತಾರೆ ಅಂತ ಸುಳ್ಳು ವರದಿ ನೀಡಿದ್ದಾರೆ. ಬಟ್ ಸರಿಯಾಗಿ ಕರ್ತವ್ಯಕ್ಕೆ ಬರೋದು ಬಂದೇ ಇಲ್ಲ. ಆದರೆ ಅದು ವಿಷಯವಾಗಿ ನಾವು ಇಲ್ಲಿ DH ಕಚೇರಿಯಲ್ಲಿ ಕೇಳಿದಾಗ ಇವರು ಸರಿಯಾಗಿ ಕರ್ತವ್ಯಕ್ಕೆ ಬರೋದು DH ಸಿಬ್ಬಂದಿ ನಮ್ಗೆ ಆ ವಿಡಿಯೋ ಹತ್ರ ಇದಾವೆ. ಒಂದು
ಏನು ಇಷ್ಟೆಲ್ಲ ದಾಖಲೆ ಸಮೇತ ದೂರು ಕೊಟ್ಟರು ಕೂಡ ಇವರು ಏನು DHO ಅಯೋಗ್ಯ ಅಧಿಕಾರಿಗಳು ಇವ್ರ ಮೇಲೆ ಯಾವುದೂ ಕ್ರಮ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಇವರು ಲಂಚದ ಆಸೆ ಇವ್ರ ಮೇಲೆ ಏನಾದ್ರು ಲಂಚ ತೊಗೊಂಡು ಸುಮ್ಮನೆ ಆದ್ರ ಆಯ್ತು, ಓಕೆ. ಈಗ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಾವು ಮತ್ತು ಪಕ್ಷದ ಸೇರಿ ಕಚೇರಿಗೆ ಹೋದಾಗ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಏನಪ್ಪ ಅಂತಂದ್ರೆ ಇವರು ಮಾಡಿದ ಆರೋಪ ಎಂತ ಗೊತ್ತಾ? ಇವರು ನಮಗೆ ಕರ್ತವ್ಯಗಡ್ಡಿ ಮಾಡಿದಾರೆ ಅಂತೇಳಿ ಸುಳ್ಳು ಕೇಸ್ ಹಾಕಿದಾರೆ. ಅದು ಯಾರು ಹಾಕಿದ್ದಾರೆ ಅಂತಂದರೆ ನಾವು ಕರ್ತವ್ಯ ಕೇಸ್ DHO ಕರ್ತವ್ಯ ಕೇಸ್ ಮಾಡಿದರೆ DHO ಮೇಲೆ ಪ್ರಕರಣ ದಾಖಲೆ ಮಾಡಬೇಕಾಗಿತ್ತು. DHO ಯಾಕೆ ಪ್ರಕರಣ ದಾಖಲೆ ಮಾಡಲಿಲ್ಲ? ಆಯಿತು, ಅವ್ರು ಏನು ಸುಪ್ರೀಂಟೆಂಡೆಂಟ್ ಅಂತೀವಿ ಅವತ್ತು ನಮ್ಮ ತಿಳಿದ ಪ್ರಕಾರ ಅವತ್ತು ನಾವು ಪ್ರಶ್ನೆ ಮಾಡೋದನ್ನ ಸುಪ್ರೀಂಟೆಂಡೆಂಟ್ ಇರಲಿಲ್ಲ ನನ್ನ ಪ್ರಕಾರ, ಅವ್ರು ಇರಲಿಲ್ಲ. ಬಟ್ ಅವ್ರು ಹೇಗೆ ನಮ್ಮ ಮೇಲೆ DHO ಅವರಿಗೆ ಕರ್ತವ್ಯ ಕೇಸ್ ಆಗಿದೆ ಅಂತೇಳಿ ಇವರು ಇಲ್ಲಿ ಗಾಂಧಿ ಪೊಲೀಸಿನ ನಮಗೆ ದೂರು ಕೊಡ್ತಾರೆ. ದೂರು ಕೂಡ ಇಲ್ಲಿ FIR ಕೂಡ ಆಗಿರ್ತದೆ, ಮೇಲೆ ಸುಳ್ಳು ದೂರು ಕೂಡ ಆಗಿರ್ತದೆ. ಇಲ್ಲಿ ಇವರು ನಾವು ಕೊಟ್ಟ ದೂರಿಗೆ ಸರಿಯಾಗಿ ಸ್ಪಂದನೆ ಮಾಡಿದರೆ ಕ್ರಮ ತೊಗೊಂಡ್ರೆ ನಾವ್ಯಾಕೆ DHO ಪ್ರಶ್ನೆ ಮಾಡ್ತಿದ್ದೀವಿ? ಪ್ರಶ್ನೆ ಮಾಡ್ತಿರ್ಲಿಲ್ಲ. ಏನಪ್ಪ ಅಂತಂದರೆ ಒಟ್ಟಾರೆ ಹೇಳ್ಬೇಕಾದ್ರೆ ಇಡೀ ವಿಜಯಪುರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೇಳೋದು ಇಡೀ ಭ್ರಷ್ಟಾಚಾರ ಒಡೆಯ ಅಂತ ಒಂದು ಅವ್ರಿಗೆ ನಾಮಪತ್ರ ಮಾಡಿ ಭ್ರಷ್ಟಾಚಾರ ಒಡೆಯ ಯಾರು ಕೇಳಿದ್ರೆ ಇಡೀ ನಮ್ಮ ವಿಜಯಪುರ ಜಿಲ್ಲಾ ಆರೋಗ್ಯ ಅಧಿಕಾರಿ ಹೆಸರು ಹೇಳ್ತೀನಿ, DHO ಗುಣಾರಿ ಅಂತೇಳಿ, ಸಂಪತ್ ಕುಮಾರ್ ಗುಣಾರಿ. ಅವರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ, ಎಲ್ಲಿ ನೋಡಿ ಈಗ ಹಿಂದೆ ಸಿಂದಗಿರ ಒಂದು ಬಾಣಂತಿಗೆ ಸಾವಾಯಿತು, ಅದಕ್ಕೂ ಇವರೇ ಕಾರಣ. ಯಾಕೆ ವೈದ್ಯರು ಸರಿಯಾಗಿ ಕರ್ತವ್ಯ ಬರ್ತಾರಿಲ್ಲ, ಕೆಲಸ ಮಾಡ್ತದೆ ನೋಡಿದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು? ಸಿಂದಗಿಯಲ್ಲಿ ಒಂದು ಬಾಣಂತಿ ಮತ್ತು ಮಗುವಿನ ಸಾವಾಯಿತು, ಅದಕ್ಕೆಲ್ಲ ಯಾವ ಹೊಣೆಗಾರರು? ಇದೇ DHO ಹೊಣೆಗಾರರು. ಇನ್ನೊಂದು ಹೇಳ್ತಾರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ರು, ಅದು ನಮ್ಮ ಮೇಲೆ ಅದಕ್ಕೋಸ್ಕರ ನಾವು ಇವತ್ತೇನಲ್ಲಿ ಮತ್ತೆ ಯಾಕೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಮೇಲೆ ದೂರು ದಾಖಲಿಸಿದವರು ಮುಸ್ಲಿಂ ಸಮುದಾಯದವರು, ಅವರು ಸುಪ್ರೀಂಟೆಂಡಂತೆ. ಏನಾಗಿದೆ ಅಂದರೆ ಇವರು ಈ ಪ್ರಕರಣದ ದಾರಿ ತಪ್ಪಿಸಲ್ಲ ಏನು ಮಾಡಿದ್ರು ಅಂತಂದರೆ ಇವರು ಈ ಬೇರೆ ಕಡೆಯಿಂದ ದೂರು ಕೊಡೋಕೆ ಹಚ್ಚಿದಾರ, ಅವರು ಸಂಬಂಧ ಇಲ್ಲ ಅವ್ರ ಕಡೆಯಿಂದ ದೂರು ಕೊಡೋಕೆ ಹಚ್ಚಿದ್ದಾರೆ ಇವರು. ಏನಂದರೆ ಈ ಧರ್ಮದ ನಡುವೆ ಜಗ ಹಚ್ಚುವಂಥದ್ದು. ಯಾಕಂತಂದ್ರೆ ಈಗ ದೂರು ಕೊಟ್ಟಿದ್ದಾರೆ, ಇವ್ರ ಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಇವರು ದೂರು ಕೊಡ್ಬೋದು, ಅವ್ರು ಸಮುದಾಯ ಬಂದು ದೂರು ಕೊಡ್ಬೋದು, ಹಲ್ಲೆ ಮಾಡ್ಬೋದು. ಅದನ್ನು ನಾವು ದಾಖಲೆ ಇಲ್ಲಿ ದೂರು ಕೊಡೋಕೆ ಬಂದರೆ ಈ ಗಾಂಧಿ ಪೊಲೀಸ್ ಸ್ಟೇಷನ್ ಏನು ಮಾಡ್ತಾರೆ ಅಂದರೆ ಅವ್ರು ಏನೋ ಧರ್ಮ ಬೆಂಕಿ ಹಚ್ಚಿದ್ದು ದಾಖಲೆ ಬೇಕಂತ ಇವರಿಗೆ. ನಾವು ಅವ್ರಿಗೆ ಕರ್ತವ್ಯ ಕೇಸ್ ದಾಖಲೆ ಏನು ಕೊಟ್ಟರು ಇವ್ರಿಗೆ ಪೊಲೀಸ್ ಸ್ಟೇಷನವ್ರಿಗೆ ಏನು ಕೊಟ್ಟರು ಬೇಕಲ್ಲ. ಇವರು ಅಧಿಕಾರಿಗಳಿಗೆ ರಕ್ಷಣೆ ಮಾಡುವಂಥ ಇದು ಪೊಲೀಸ್ ವ್ಯವಸ್ಥೆ ಅಂದರೆ ನಮಗೆ ನಾಚಿಕೆ ಬರಬೇಕು. ಯಾಕೆ ಇಂಥ ಕಾನೂನು ವ್ಯವಸ್ಥೆ ನಾವು ಇರ್ತಿದ್ದೀವಿ. ಯಾಕೆ ಹೇಳಿದ್ರೆ ಅಧಿಕಾರಿ ಒಂದು ಕಾನೂನು ನಮ್ಮೊಂದು ಕಾನೂನು,